I think it's a sense of fulfillment. So, okay, ಇವತ್ತು ಸ್ಟೆಪ್ 1 ಆಯಿತು. ಸೊ ಮನೆಗೆ ಬಂದಿದ್ದೀವಿ ಅಂತ ಖುಷಿ ಆಗ್ತಿದೆ. ಸೊ ಕಂಡಿದ್ದು ಇವತ್ತು ನನ್ಸಾಗಿದೆ. ನನ್ಸಾಗಿದೆ. ಸೊ ಇಟ್ಸ್ ಅ ಲಾಂಗ್ ಜರ್ನಿ. When did you first plan about building your dream home? This we planned around 2.5 years ago. It was Harish Mane, which we saw on Instagram, and their work, which inspired us, and the way they work, all that we liked, and we went ahead with them. What was vision behind this home? Yeah, usually houses, right? It's an extension of one's identity, right? Keeping that in mind, we wanted to design something. And then she was the one who actually finalized, and she got to know about Harish Mane, and we came in and spoke and then saw a few more houses. Yeah, it's quite As the entire team, from the planning to the execution, and on the field, people off the field in the office, they were also helpful. They were very interactive, responsive. But on the field also, like site engineers like Hari, Yuvraj, used to give a lot of ideas how we can, because sometimes we don't know how it is. Eventually what you see is finally what they have envisioned and what we worked with them together, right? ಏನೇನು ಅಬ್ಸ್ಟಕಲ್ಸ್ನ ನೀವು ಫೇಸ್ ಮಾಡಿದ್ರಿ ಆ್ಯಂಡ್ ಹರೀಶ್ ಮನೆ ಟೀಮ್ ಯಾವ ಥರ ನಿಮ್ಮ ಜೊತೆ ನಿಂತಿತ್ತು ಲೈಕ್ ಎಲ್ಲ Obstacles like labor strike, it's very difficult to get the work done. And Harish Mane was there to make sure that they do the work On time. And as per the plan, how it has to be executed, every step by step in the process of building, what needs to be done, at what time, that execution, that planning, I think that credit goes to Harish Mane for. ನಿಮಗೆ ಯಾವುದು ಫೇವ್ರೆಟ್ ಏರಿಯಾ ಲೈಕ್ ಮನೆಯಲ್ಲಿ ಐ ನೋ ನಿಮ್ಮ ಮನೆ ನಿಮಗೆ ಎಲ್ಲನೂ ಫೇವ್ರೇಟ್ ಆಗಿರುತ್ತೆ ಬಟ್ ಒನ್ ಫೇವ್ರೇಟ್ ಏರಿಯಾ ಅಂತ ಅಂತಂದ್ರೆ The place where we are shooting currently. Living, yeah, I think it's come out really well, and as well I think most of the time where we will spend Yes, together. as a family, and yeah. ಹರೀಶ್ ಮನೆನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಷ್ಟು ರೆಕಮೆಂಡ್ ಮಾಡ್ತೀರಾ ಅಂಡ್ ಯಾಕೆ We don't have to recommend because people already saw the board and they are inquiring, they are speaking with your team. I think we don't need to refer anyone because they know who has built it. Without our recommendation also, I think people will. ವಿಲ್ ಹೆಲೋ ಸ್ವೀಟಾರ್ಟ್ ವಾಟ್ಸ್ ಯರ್ ನೇಮ್ Rahini. ಡು ಯು ಲೈಕ್ ದಿಸ್ ರೂಮ್ ವೈ This is dressing table. Dressing table. ಡ್ರೆಸ್ಸಿಂಗ್ ಟೇಬಲ್ ಯು ಲೈಕ್ ದಿಸ್ ಕಲರ್ ವಾಟ್ ಡು ಯು ಲೈಕ್ ದ ಮೋಸ್ಟ್ ಅಬೌಟ್ ದ ರೂಮ್ ಹಾಯ್ ಸರ್ ಏನು ಅನಿಸ್ತು ನಿಮಗೆ ಮನೆ ನೋಡಿ ಮೇಡಮ್ ಹರೀಶ್ ಮನೆ ಲೆಗಸಿ ಅವರು ಏನು ಡಿಸೈನ್ ಕೊಟ್ಟಿದ್ರು ಇನ್ ಅಕಾರ್ಡೆನ್ಸ್ ವಿತ್ ದಟ್ ಅವ್ರ ಮನೆನ ಕಟ್ಕೊಟ್ಟಿದ್ದಾರೆ. ಓಕೆ ಸೊ ಈ ವ್ಯೂ ನೋಡೋಕೆ ಹೋದ್ರೆ ತುಂಬ ಚೆನ್ನಾಗಿದೆ. ಒಂದು ಥಿಯೇಟರ್ ವ್ಯೂವೋ ಒಂದು ಟ್ಯಾಕೇಜ್ ವ್ಯೂವೋ ಕಾಣಿಸುತ್ತೆ. ಸೊ ಬ್ರೀಫ್ಲಿ ಐ ಕ್ಯಾನ್ ಸೇ ದಟ್ ದೇ ಹ್ಯಾವ್ ಸಕ್ಸಸ್ಫುಲಿ ಮೆಟ್ ಕಸ್ಟಮರ್ಸ್ ಎಕ್ಸ್ಪೆಕ್ಟೇಷನ್ಸ್. ಓಕೆ ನಿಮ್ಗೆ ಯಾವ ಏರಿಯಾ ಇಷ್ಟ ಆಯಿತು ಪರ್ಟಿಕ್ಯುಲರ್ ಈ ವ್ಯೂ ತುಂಬ ಚೆನ್ನಾಗಿ ಬಂತು. ಓಕೆ ಅವ್ರು ಏನು ಪ್ರಾಮಿಸ್ ಮಾಡಿದ್ರು ಆ ವ್ಯೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಇಫ್ ಐ ಗೋ ಫಾರ್ ಏರಿಯಲ್ ವ್ಯೂ 360 ಡಿಗ್ರಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾರಿಗೆ ಆದ್ರೂ. ಸರ್ ಫ್ರಮ್ ಹೇರ್ ಕ್ವಾಲಿಟಿ ಆ್ಯಂಡ್ ವೆಂಟಿಲೇಷನ್ ಪಾಯಿಂಟ್ ಆಫ್ ವ್ಯೂ ಏರ್ ಸೀಲಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲೂ ನೀವೆಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಒಂದು ಕ್ವಾಲಿಟಿ ಬಗ್ಗೆ. ಐ ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ಇಟ್ ಕ್ಯಾನ್ ಬಿ ಕ್ಲಿಯರ್ಲಿ ವಿಟ್ನೆಸ್ಡ್ ಫ್ರಮ್ ಯುವರ್ ಡಿಸೈನ್ ಇಟ್ ಸೆಲ್ಫ್. ಇಲ್ಲಿ ನೀವೇನೇನು ಮೆಶ್ ಹಾಕಿದ್ದೀರಾ ಇದು ಏನೇನು ಕೊಟ್ಟಿದ್ದೀರಾ ನೋಡಿ ರಿಯಲಿ ಸಮ್ಮರ್ಗಂತೂ ತುಂಬ ಇಟ್ಸ್ ಅ ವ್ಯಾಲ್ಯೂಡೆಡ್ ಪಾಯಿಂಟ್ ಅದು. ಯಾಕಂದರೆ ಸಮ್ಮರ್ಗೆ ನಾವೇನು ಎಲ್ಲ ಬೇಕಾಗಿರೋದೆ ಒಂದು ಫ್ರೆಶ್ ಏರ್ ಅದಂತೂ ನಮ್ಗೆ ಚೆನ್ನಾಗಂತೂ ಸಿಗುತ್ತೆ ನೀವು ಕೊಟ್ಟಿರೋ ಡಿಸೈನಲ್ಲಿ. ನೀವು ಕ್ವಾಲಿಟಿ ಬಗ್ಗೆ ಆಗಲಿ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ದಟ್ ಐ ಕ್ಯಾನ್ ಕ್ಲಿಯರ್ಲಿ ಸೇ. ಸೈಡ್ ಸೀಲಿಂಗ್ ಚೆನ್ನಾಗಿದೆ ಮತ್ತು ನೀವು ಏನೇನೆಲ್ಲ ಹಾಕಿದ್ದೀರ ನೋಡಿ ವುಡ್ ವರ್ಕು ನೀವೇನೇನು ಹಾಕಿದ್ದೀರ ಮೆಟೀರಿಯಲ್ಸ್ ಎಲ್ಲ ಯು ಹ್ಯಾವ್ ಮೆಟ್ ಬೋತ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಸ್ಟ್ಯಾಂಡರ್ಡ್ಸ್. I mean, if people have tried to, deliver the best, you people have achieved that. There's no second thought about it. ಹಾಯ್ ಸರ್ ನಮಸ್ತೆ. ನಮಸ್ತೆ ಮೇಡಮ್. ನೀವೇನಾಗಬೇಕು ರೇವತಿ ಅವರಿಗೆ ಮತ್ತು ಗೌತಮ್ ಅವರಿಗೆ? ರೇವತಿ ಅವರ ಸೋದರತೆ ಇದ್ದಾರಲ್ಲ ಅವ್ರ ಹಸ್ಬೆಂಡ್ ಆಗಬೇಕು. ನೀವು ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀರಾ ಅಲ್ವಾ, ಯಾವ ಲೈಕ್ ಏನು ಇಷ್ಟ ಆಯಿತು ಮನೆಯಲ್ಲಿ?
ಟೋಟಲಿ ನನಗೆ ಫಸ್ಟ್ ಲುಕ್ ಇದೆಯಲ್ಲ ಮನೆಗೆ ಬಂದಾಗ ಹೊರಗಡೆಯಿಂದ ನೋಡ್ತೀವಲ್ಲ ಆ ಲುಕ್ ಒಂಥರ ತುಂಬ ಗೆಟಪ್ ಚೆನ್ನಾಗಿದೆ ಅನ್ನಿಸ್ತು. ಮತ್ತು ಎಂಟ್ರೆನ್ಸಲ್ಲಿ ಬಂದಾಗ ಅವರು ಕಟ್ಟಿದಾರಲ್ಲ ಡೋರು ಭಾಳ ಲುಕ್ ಇದೆ. ನಾನು ಸುಮಾರು ಡೋರ್ಸ್ ನೋಡಿದ್ದೀನಿ, ಆದರೆ ಅಷ್ಟು ಚೆನ್ನಾಗಿರೋ ಲುಕ್ ನೋಡಿರಲಿಲ್ಲ. ಓಕೆ. ಮತ್ತು ಗ್ರೌಂಡ್ ಫ್ಲೋರ್ ಅಲ್ಲಿ ಟೈಲ್ಸ್ ಎಲ್ಲ ಹಾಕಿದಾರಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಅಲ್ಲಿ ಸ್ವಲ್ಪ ಮೆಟ್ಲು ಹತ್ಬೇಕಾದ್ರೆ ಸ್ಪೇಸ್ ಬಿಟ್ಟಿದ್ದಾರೆ ಗಾರ್ಡನಿಂಗ್ ಮಾಡೋಕ್ಕೆ, ಅದನ್ನು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಮೆಟ್ಲು ಹತ್ಕೊಂಡು ಹೋದರೆ ಒಂದಕ್ಕೊಂದು ಮ್ಯಾಚಿಂಗ್ ಆಗೋಂಗೆ ಕಲರ್ ಪೇಂಟಿಂಗ್ ಮಾಡಿದ್ದಾರೆ. ಮತ್ತು ನಾವು ಮೆಟ್ಲು ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕಾದ್ರೆ ದೊಡ್ಡ ವಿಂಡೋ ಇದೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರ್ಗೆ. ಎಷ್ಟು ಬ್ರೈಟ್ನೆಸ್ ಕಾಣುತ್ತೆ ಅಂತಂದರೆ ಲೈಟ್ ಹಾಕಿದೆ ಅನ್ನೋಷ್ಟು ಲೆವೆಲಲ್ಲಿ ಕಾಣುತ್ತೆ. ಮತ್ತು ಇನ್ನು ಮೇಲ್ಗಡೆ ಹೋದರೆ ಕೆಳಗಡೆ ಪೂಜಾ ರೂಮ್ ಇದೆ, ಅದು ಭಾಳ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ. ನೀವು 3 words ಅಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂತ ಅಂದರೆ ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀರಾ? ಫೈನ್ ಅಂತ ಹೇಳ್ತೀನಿ. ಇನ್ನೊಂದು? ಸೂಪರ್ ಫೈನ್. ಇನ್ನೊಂದು? ಅಲ್ಟಿಮೇಟ್. ಓಕೆ. ನೀವು ಓಡಾಡಿದ್ರಲ್ವ ಮನೆ ಎಲ್ಲ, ಒನ್ ಫೀಚರ್ ಯು ಹ್ಯಾವ್ ಟು ಟೇಕ್ ಟು ಯುವರ್ ಹೋಮ್ ಅಂತ ಅಂದರೆ ಯಾವುದು ಅನ್ಸುತ್ತೆ? ಅದು ಲಿವಿಂಗ್ ರೂಮಲ್ಲಿ ದರ್ ಇಸ್ ದ ಮಾರ್ಬಲ್ ಕ್ಲಾಡಿಂಗ್ ಮಾಡಿದಾರಲ್ಲ, ದಟ್ ಈಸ್ ವೆರಿ ನೈಸ್ಲಿ ಡನ್. ದ ಡಿಸೈನ್ ಆಗಲಿ, ದ ಕೋವ್ ಲೈಟ್ ಆ್ಯಂಡ್ ದಿ ಟೆಕ್ಸ್ಚರ್, ದಟ್ ಈಸ್ ಸಮಥಿಂಗ್ ದಟ್ ವಿ ರಿಯಲಿ ಲೈಕ್ಡ್. ಹಾಯ್ ಸರ್. ಹಲೋ. ನಿಮ್ಗೆ ಹೇಗೆ ಅನಿಸ್ತು ಈ ಮನೆ ನೋಡಿ? ತುಂಬ ಚೆನ್ನಾಗಿದೆ ಅನಿಸ್ತು, ತುಂಬ ಚೆನ್ನಾಗಿದೆ ಅನ್ನಿಸ್ತು. ಒಂದೊಂದು ಒಳಗೆ ಬಂದು ಒಂದೊಂದು ಫ್ಲೋರ್ಗೂ ಒಂದೊಂದು ಯಾವುದೇ ಆ್ಯಂಗಲಲ್ಲಿ ನಾವು ನೋಡಿದ್ರು ಏನೋ ಒಂಥರ ಅಟ್ರಾಕ್ಷನ್ ತುಂಬ ಚೆನ್ನಾಗಿದೆ. ಓಕೆ. ಕಲರ್ ಕಾಂಬಿನೇಷನ್ಸ್ ಆಗಲಿ ಇದಾಗಲಿ ಭಾರಿ ಚೆನ್ನಾಗಿದೆ. ನನ್ನ ಮಗಳು ಇಂಥ ಮನೆಯಲ್ಲಿ ಇರ್ತಾಳಲ್ಲ ಅಂತ ಅದೊಂದು ಖುಷಿ ಇದೆ ನನಗೆ. ಇವಾಗ ಓವರಾಲ್ ನೀವು ಮನೆ ನೋಡಿದ್ರಲ್ವಾ, ಯಾವ ಪಾರ್ಟ್ ಆಫ್ ಏರಿಯಾ ಲೈಕ್ ಮನೆದು ಯಾವ ಪಾರ್ಟ್ ನಿಮ್ಗೆ ಇಷ್ಟ ಆಯಿತು? ಎಲ್ಲ ಚೆನ್ನಾಗಿದೆ ಅಂದಾಗ ಯಾವ ಪಾರ್ಟ್ ಅಂತ ಹೇಳ್ಬೇಕು. ನಿಮ್ಗೆ ಪರ್ಸನಲಿ ಯಾವ್ದು ಫೇವ್ರೆಟ್ ಅನಿಸ್ತು? ಇಲ್ಲ, ದೇವ್ರ ಮನೆ ಹತ್ರ ತುಂಬ ಚೆನ್ನಾಗಿದೆ, ಮತ್ತು ಲಿವಿಂಗ್ ಅಲ್ಲೂ ತುಂಬ ಚೆನ್ನಾಗಿದೆ. ಆಮೇಲೆ ನೀವು ಲಾಂಗ್ ಗ್ಲಾಸ್ ಕೊಟ್ಟಿದ್ದೀರಿ ನೋಡಿ ವಿಂಡೋ, ಅದಂತೂ ಎಕ್ಸಲೆಂಟ್ ಆಗಿದೆ. ಕರೆಂಟ್ ಇರಲಿ ಇಲ್ದಿರ ಇರಲಿ ಆರಾಮಾಗಿ ಒಳ್ಳೆ ಬೆಳಕು ಬರುತ್ತೆ, ಒಳ್ಳೆ ತುಂಬ ಚೆನ್ನಾಗಿದೆ. ಮನೆಯೊಳಗೆ ಬಂದರೆ ಏನೋ ಒಂಥರ ನೆಮ್ಮದಿ ಇದೆ. ಒಂದು ಮಾಡರ್ನ್ ಫ್ಯಾಮಿಲಿಗೆ ಯಾವ ಥರ ಪರ್ಫೆಕ್ಟ್ ಮನೆ ಬೇಕು ಅಂತ ಅನ್ಕೊಂಡ್ರೆ ಅದು ದಿಸ್ ಈಸ್ ಮೋರ್ ದೆನ್ ಸಫಿಷಿಯಂಟ್.